ಹಲೋ ಸ್ನೇಹಿತರೆ, ಇವರು ನಿಧಿ ಅಂತ 32 ವಯ ನಡೀತಾ ಇದೆ. ಇವಳ ಯಜಮಾನರು 68ರ ಒಬ್ಬ ಮುದುಕ ಎಂದು ಹೇಳಿಕೊಂಡಿದ್ದಾರೆ. ಮದುವೆ ಆಗಿ ಒಟ್ಟು 8 ವರ್ಷ ಕೂಡ ಆಗಿರುತ್ತೆ. ಇನ್ನು ಮಗು ಆಗಿಲ್ಲ ಎಂದು ನಿಧಿ ಅವರು ತನ್ನ ಸಮಸ್ಯೆ ಇಲ್ಲಿ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಯಜಮಾನರು ಇದ್ದರೂ ಮಾಡಿಸಿಕೊಳ್ಳಲು ಆಗುತ್ತಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಅವರದು ಯಾವಾಗಲೂ ಸಪ್ಪಗೆ ಇರುತ್ತದೆ. ಕಾರಣ ಯಜಮಾನರು ಒಬ್ಬ ಮುದುಕ ಕೂಡ ಆಗಿರುತ್ತಾರೆ. ಹೇಗಾದ್ರೂ ಮಾಡಿ ಒಂದು ಮಗು ಪಡೆಯುವ ಉದ್ದೇಶದಿಂದ ಸ್ನೇಹಿತರೆ ನಿಧಿ ಅವರು 32ನೇ ವಯದಲ್ಲೇ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಇವರ ಬಯಕೆ ಈಡೇರಿಸಲು ನೀವು ಇಷ್ಟಪಡುತ್ತಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರ. ಮೊಬೈಲ್ ಬ್ಯಾಂಕಿಂಗ್ ಫಾರ್ ಕ್ಯಾಶ್ ಡಿಪಾಸಿಟ್. ತಾವು ಸ್ನೇಹಿತರೆ ಮೊಬೈಲ್ ಬ್ಯಾಂಕಿಂಗ್ ಕೂಡ ಬಳಕೆ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಸೊ ಈ ಒಂದು ಮೊಬೈಲ್ ಬ್ಯಾಂಕಿಂಗ್ ಮೂಲಕವೇ ನಿಮಗೆ ಹಣ ಕೂಡ ಟ್ರಾನ್ಸ್ಫರ್ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. ಒಳ್ಳೆ ಪ್ರೊಫೈಲ್ ಇದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ. ಇವಳ ಸದ್ಯದ ಒಂದು ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡೋಣ ಬನ್ನಿ. ಹಣ, ಆಸ್ತಿ, ಗಂಡ ಎಲ್ಲ ಇದ್ದರೂ ಜೀವನದಲ್ಲಿ ಸುಖ ಶಾಂತಿ ಇಲ್ಲ ಎಂದು ಹೇಳಿಕೊಂಡಿದ್ದಾರೆ. ಮೇಲಿಂದ ಮಗು ಕೂಡ ಆಗುತ್ತಿಲ್ಲ. ಗಂಡನಿಗೆ 68 ವಯ ನಡೀತಾ ಇದೆ. ಮುಂದೆ ಜೀವನದ ಬಗ್ಗೆ ಇವಳಿಗೆ ತುಂಬಾನೇ ಚಿಂತೆ ಆಗುತ್ತಿದೆ ಎಂದು ಹೇಳಿಕೊಂಡಿದ್ದಾರೆ. ಅದಕ್ಕೆ ಸ್ನೇಹಿತರೆ ಇವಾಗ ಇವರು ಈ ಒಂದು ನಿರ್ಧಾರ ಕೂಡ ತೆಗೆದುಕೊಂಡಿದ್ದಾರೆ. ಯಜಮಾನರ ಕೈಯಿಂದ ಹೊಟ್ಟೆ ತರಿಸಲು ಆಗೋದಿಲ್ಲ. ವಂಶ ಉದ್ಧಾರ ಮಾಡಲು ಒಂದು ಮಗು ಬೇಕೇ ಬೇಕು ಎಂದು ಹೇಳಿದ್ದಾರೆ. ಬಂಜೆತನ ಪಟ್ಟದಿಂದ ದೂರ ಆಗಬೇಕು. ಅದಕ್ಕೆ ಎಷ್ಟೇ ಹಣ ಖರ್ಚು ಆಗಲಿ ಪರವಾಗಿಲ್ಲ. ಹೊಟ್ಟೆ ಬರುವವರೆಗೆ ನಾನೇ ಖುದ್ದಾಗಿ ಭೇಟಿ ಆಗುತ್ತೇನೆ ಎಂದು ಈ ಒಂದು ನಿರ್ಧಾರ ಇವರು ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಸೊ ನೀವು ಈ ಒಂದು ಕೆಲಸಕ್ಕೆ ರೆಡಿ ಇದ್ರೆ ನಿಮ್ಮ ಅನಿಸಿಕೆ ತಿಳಿಸಿ ಖಂಡಿತ ಸಂಪರ್ಕಿಸುತ್ತಾರೆ. ಇಲ್ಲಿ ಸ್ನೇಹಿತರೆ ಇವರು ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಯಾವ ರೀತಿ ಹಣ ಡಿಪಾಸಿಟ್ ಮಾಡುತ್ತಾರೆ ಬನ್ನಿ ಚರ್ಚೆ ಮಾಡೋಣ. ಕ್ಯಾಶ್ ಡಿಪಾಸಿಟ್ ಮೆಥಡ್ಸ್, ATM ಡಿಪಾಸಿಟ್, show how to use ATM for cash deposit and bank branch deposit, explain how some banks allow users to deposit cash and mobile apps. ಇವರು ಸ್ನೇಹಿತರೆ ATM ಮಷಿನ್ ಮೂಲಕ ಕೂಡ ಹಣ ತನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಡಿಪಾಸಿಟ್ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅದೇ ರೀತಿ ತಮ್ಮ ಅಕೌಂಟ್ ಇರ್ತಕ್ಕಂತ ಒಂದು ಬ್ಯಾಂಕಿಗೆ ವಿಸಿಟ್ ನೀಡೋದ್ರ ಮೂಲಕ ಕೂಡ ತಾವು ಹಣ ತಮ್ಮ ಒಂದು ಅಕೌಂಟ್ ಅಲ್ಲಿ ಡಿಪಾಸಿಟ್ ಮಾಡೋದಾಗಿ ಮಾಹಿತಿ ತಿಳಿಸಿದ್ದಾರೆ. ಬೆನಿಫಿಟ್ ಆಫ್ ಮೊಬೈಲ್ ಕ್ಯಾನ್ ಡಿಪಾಸಿಟ್, highlight convenience, time saving and avoiding long lines at the bank. ಅದೇ ರೀತಿ ಸ್ನೇಹಿತರೆ ಇವರು ಮೊಬೈಲ್ ಬ್ಯಾಂಕಿಂಗ್ ಮೂಲಕ ಕೂಡ ತಮ್ಮ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಜಮಾ ಮಾಡುವುದಾಗಿ ಮಾಹಿತಿ ತಿಳಿಸಿದ್ದಾರೆ. ಲಾಸ್ಟ್ ಒನ್, introduction to mobile banking, briefly explain what mobile banking is and how it allow user to manage their bank account from their smartphones. ತನ್ನ ಬ್ಯಾಂಕ್ ಅಕೌಂಟ್ಗೆ ಸಂಬಂಧಪಟ್ಟಂತ ಯಾವುದೇ ಒಂದು ಸಮಸ್ಯೆ ಸ್ನೇಹಿತರೆ ಇವರು ಮೊಬೈಲ್ ಬ್ಯಾಂಕ್ ಮೂಲಕನೇ ಸಾಲ್ವ್ ಮಾಡುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹಿತರೆ ನಿಮ್ಗೂ ಕೂಡ ಮೊಬೈಲ್ ಬ್ಯಾಂಕಿಂಗ್ ಮೂಲಕವೇ ಹಣ ಟ್ರಾನ್ಸ್ಫರ್ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ.